ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಈಗ ವರ್ಷನ್ 3.8 ಅನ್ನು ಬಿಟ್ಟಿದ್ದಾರೆ. ಈ ವರ್ಷನ್ 3.8 ನಿಮ್ಮ ಮೊಬೈಲ್ಗೆ ಒಂದು 6 ಡಿಜಿಟ್ನ ಪಿನ್ ನಂಬರ್ ಬಂದಿಲ್ಲ ಅಥವಾ ನಿಮಗೆ ಅದು ಸಿಕ್ಕಿಲ್ಲ, ಇದು ಹಳೆ ಪಿನ್ ನಂಬರ್ ಈಗ ವರ್ಕ್ ಆಗ್ತಿಲ್ಲ ಅಂದಾಗ ನೀವು ಏನು ಮಾಡಬೇಕಾಗುತ್ತೆ, ಇದನ್ನು ಹೇಗೆ ಪಡ್ಕೋಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಕರ್ನಾಟಕ ಸರ್ಕಾರ ಅಂತಕ್ಕಂತಹ ಒಂದು ನಂಬರಿಂದ ವಾಟ್ಸಪ್ ಮೂಲಕ ನಿಮಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ನಲ್ಲಿ ನೀವು ನೋಡ್ಕೋಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಇದು ಕರ್ನಾಟಕ ಸರ್ಕಾರ ಅಂತಕ್ಕಂಥ ಒಂದು ಅವರೇ ನಿಮಗೆ ಗೌರ್ಮೆಂಟಿಂದನೇ ಅಫಿಷಿಯಲ್ ಆಗಿ ನಿಮಗೆ ಮೆಸೇಜನ್ನು ಕಳಿಸಿದ್ದಾರೆ. ಇವತ್ತು ನಮಗೆ ಈ ಒಂದು ಮೆಸೇಜ್ ಬಂದು 4:31ಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಇಲ್ಲಿ ನಾನು ಈ ಒಂದು ಮೆಸೇಜ್ಗೆ ಸಂಬಂಧಪಟ್ಟಂತೆ ನಿಮಗಿಲ್ಲಿ ಯಾವ ರೀತಿಯಾಗಿ MPIN ಪಡಿಬೇಕು ಅಂಥೇಳಿ ಅವರೇ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಂಬರ್ ಇದೆ ನೋಡಿ, 8884480011 ಈ ನಂಬರಿಗೆ ನೀವೇನು ಮಾಡಬೇಕು, ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜನ್ನು ಕಳಿಸ್ಬೇಕಾಗುತ್ತೆ. ಹಾಯ್ ಅಂತ ನಾನು ಕಳಿಸ್ತಾ ಇದ್ದೀನಿ ಈಗ. ನೀವು ಹಾಯ್ ಅಂತ ಮೆಸೇಜನ್ನು ಕಳಿಸಿದರೆ ಅಲ್ಲಿ ನಿಮಗೆ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಸೆಲೆಕ್ಟ್ ಅಂತ ಬರುತ್ತೆ. ನೀವು ಗಣತಿದಾರರು ಅಂತ ನೀವು ಸೆಲೆಕ್ಷನ್ ಮಾಡ್ತೀರಾ. ಇಲ್ಲಿ ಗಣತಿದಾರರು ಅಂತ ಸೆಲೆಕ್ಷನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಆಪ್ಷನನ್ನು ಕೇಳುತ್ತೆ, ಫೈಂಡ್ MPIN ಫಾರ್ ಸರ್ವೆ ಆ್ಯಪ್ ಅಥವಾ MPIN ಅನ್ನು ಹುಡುಕಿ ಅಂತ ಬರುತ್ತೆ. ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ರಿಪ್ಲೈ ತಕ್ಷಣಕ್ಕೆ ನಿಮ್ಮ MPIN ಬರುತ್ತೆ. ಈಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು MPIN ಬಂದಿದೆ. ಬಂದಿದೆ ಅಲ್ವಾ, ಇದೇ ನಮ್ಮ MPIN. ಇದನ್ನು ನಾನು ಅಲ್ಲಿ ಆ ಒಂದು ಆ್ಯಪಲ್ಲಿ ಬಳಸಿದರೆ ಆ್ಯಪು ತಂತಾನೆ ಓಪನ್ ಆಗುತ್ತೆ. ಇದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ ನಿಮ್ಮ ಮಾಹಿತಿ ಮತ್ತೊಬ್ಬರು ಓಪನ್ ಮಾಡಬಾರ್ದು ಅಥವಾ ನಿಮ್ಮ ಮಾಹಿತಿ ಗೌಪ್ಯವಾಗಿರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಅಥವಾ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಗೊತ್ತಿದ್ದರೆ ನಾನು ರಿಪ್ಲೈ ಮಾಡ್ತೀನಿ. ಧನ್ಯವಾದ.